ಯೂಟ್ಯೂಬಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದು ಟಾಕ್ಸಿಕ್ ಚಿತ್ರದ ಎರಡನೇ ಕಂತು. ಮೊದಲ ಕಂತಿನ ಯಶಸ್ವಿಯ ನಂತರ ಇದು ಎರಡನೇ ಕಂತನ್ನು ಮಾಡ್ತಾ ಇದ್ದೀವಿ. ಈಗ ಇವತ್ತು ಗುರುವಾರ ಒಂದು ದಿನ ಆಗಿದೆ ಚಿತ್ರ ರಿಲೀಸ್ ಆಗಿ. ಅಭಿಪ್ರಾಯ ಮಿಕ್ಸ್ ಬಂದಿದೆ. ಅಂದರೆ 80% ಯಶಸ್ವಿ, 20% ನೆಗೆಟಿವ್ ಪಾಯಿಂಟ್ಸ್ ಇದೆ ಅದರಲ್ಲಿ ಚಿತ್ರದಲ್ಲಿ ಅಂತ. ನೆಗೆಟಿವ್ ಪಾಯಿಂಟ್ಸ್ ಏನೇನಿದೆಯಪ್ಪ ಅಂತ ಕಾಮೆಂಟ್ಸ್ ಬಂದಿದೆ ಅಂದರೆ, ಇದು ಸೆಕ್ಸ್ ಸ್ವಲ್ಪ ಜಾಸ್ತಿ ಆಯಿತು, ಸೆಕ್ಸ್ ಅಂತ ಹೇಳೋಕ್ಕಲ್ಲ, ಅದನ್ನು ಎಕ್ಸ್ಪೋಸ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಕಾಮೆಂಟ್ಸು. ಆಮೇಲೆ ಇದೆಲ್ಲ ನಿನಗೆ ಬೇಕಾ ಅನ್ನೋ ಒಂದು ಕಾಮೆಂಟ್ಸ್ ಎಲ್ಲ ಬಂತು. ಇದನ್ನು ನಾವು ಒಪ್ಪಲ್ಲ. ಇದನ್ನು ಈ ಟಾಕ್ಸಿಕ್ ಚಿತ್ರನ ತೆಗೆದಿರೋದು ಹಾಲಿವುಡ್ ಪಿಕ್ಚರ್ ರೇಂಜ್ಗೆ, ಅಂದರೆ ಅವ್ರ ಲೆವೆಲ್ಗೆ ತೆಗೆದಿರೋದ್ರಿಂದ ಈ ಕಾಮೆಂಟ್ಸ್ಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡಲೇಬೇಕಾಗತ್ತೆ. ಇದನ್ನು ಗಣನೆಗೆ ತೆಗೆದುಕೊಳ್ಳೋಕ್ಕಾಗಲ್ಲ. ಇದು ಆ ಸ್ಟ್ಯಾಂಡರ್ಡಿಗೆ ಮಾಡಿದ್ದಾರೆ. ಪ್ರಪಂಚದ ಚಿತ್ರ ಪ್ರೇಮಿಗಳಿಗೋಸ್ಕರ ಮಾಡಿರುವಂಥ ಚಿತ್ರ ಇದು. ಸೊ ಅದು ನೆಗೆಟಿವ್ ಪಾಯಿಂಟ್ಸನ್ನ ಇದನ್ನು ನೆಗ್ಲೆಕ್ಟ್ ಮಾಡಲೇಬೇಕು. ಹಂಗಾಗಿ ಇದು 100% ಯಶಸ್ವಿ ಚಿತ್ರ ಅಂತ ನಾವು ಅನ್ಕೋಬೋದು, ಘೋಷಣೆಯನ್ನು ಮಾಡ್ಬೋದು. ಮತ್ತು ಈ ವರ್ಷದ ಪ್ರಥಮ ಭಾರತೀಯ ಚಿತ್ರರಂಗದಲ್ಲೇ ಪ್ರಥಮ ಯಶಸ್ವಿ ಚಿತ್ರ, ದಾಖಲೆ ಮಟ್ಟದಲ್ಲಿ ಹಣವನ್ನು ಗಳಿಸ್ತಾ ಇದೆ. ಅದನ್ನು ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು. ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಅದನ್ನು ಸೈಡ್ಗೆ ಹಾಕಿ ಈ ಯಶಸ್ಸನ್ನು ಎಂಜಾಯ್ ಮಾಡಬೇಕು. ಯಾರು 100% ಶುದ್ಧವಾದ ಚಿತ್ರಗಳನ್ನ ಅಥವಾ ತಪ್ಪೇ ಇಲ್ದಿರ ಅಂಥ ಚಿತ್ರಗಳನ್ನ ತೆಗೆಯೋದು ಅಸಾಧ್ಯ. ಅಂಥ ಸೂಪರ್ ಹಿಟ್ ಚಿತ್ರಗಳು ಟೈಟಾನಿಕ್ ಮತ್ತು ಯಾವುದು ಜುರಾಸಿಕ್ ಪಾರ್ಕ್ ಮತ್ತು ಬಾಹುಬಲಿ ಅಂಥ ಸೂಪರ್ ಹಿಟ್ ಚಿತ್ರಗಳಲ್ಲಿ ಹುಡುಕಿದ್ರೆ 108 ತಪ್ಪುಗಳನ್ನ ಹುಡುಕ್ಬೋದು. ಬಟ್ ಅವನ್ನೆಲ್ಲ ಹೆಂಗೆ ಸೈಡಿಗೆ ಹಾಕಿ ಅದನ್ನು ಚಿತ್ರನ ಯಶಸ್ವಿನೂ ಆಯಿತು, ಆ ಚಿತ್ರ ಯಶಸ್ವಿನೂ ಗಳಿಸಿದ್ವು ಮತ್ತು ಹಣನೂ ಮಾಡ್ತು. ಅದೇ ರೀತಿ ಇದು ಅಷ್ಟೇ. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನು ಸೈಡಿಗೆ ಹಾಕಿ ಚಿತ್ರನ ಯಶಸ್ವಿಗೊಳಿಸಿದರೆ ಭಾರತೀಯ ಚಿತ್ರರಂಗದ ಪ್ರೇಕ್ಷಕರು, ಪ್ರಪಂಚದ ಚಿತ್ರರಂಗದ ಪ್ರೇಕ್ಷಕರು ಅಂತ ಆಸ್ಟ್ರೇಲಿಯಾ, ಅಮೇರಿಕದಲ್ಲಿ ನಮ್ಮ ಕನ್ನಡದ ಅವತರಣಿಕೆ ಕನ್ನಡ ವರ್ಷನ್ ಚಿತ್ರ ರಿಲೀಸ್ ಆಗಿದೆ ಅಂದರೆ ಅದನ್ನು ಆ ಹೆಮ್ಮೆ, ಒಂದು ಸಂತೋಷವನ್ನು ಎಲ್ಲ ಕನ್ನಡಿಗರು ಪಡಬೇಕು. ನಮ್ಮ ಇಂಡಿಯಾದಲ್ಲಿ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿಯೇ ನಮ್ಮ ಕನ್ನಡ ಚಿತ್ರ ರಿಲೀಸ್ ಆಗದಿರೋಂಥ ಪರಿಸ್ಥಿತಿ ಇದ್ದಂಥ ಟೈಮನ್ನು ನಾವು ನೋಡಿದ್ದೀವಿ. ಈಗ ನಮ್ಮ ಅಕ್ಕಪಕ್ಕ ರಾಜ್ಯಗಳು ಅಲ್ಲದೇ ಪ್ರಪಂಚದಾದ್ಯಂತ ಬೇರೆ ದೇಶಗಳಲ್ಲೂ ನಮ್ಮ ಈ ಚಿತ್ರ ರಿಲೀಸ್ ಆಗ್ತಾ ಇರೋದನ್ನು ಮುಕ್ತ ಮನಸ್ಸಿನಿಂದ ಮುಕ್ತವಾಗಿ ಸಂತೋಷ ಪಡುವಂಥ ಸಮಯ ಇದು. ಇದರಲ್ಲಿ ಹುಡುಕೋದು ತಪ್ಪಾಗುತ್ತೆ. ಮತ್ತು ಬೆಳೀತಾ ಇರೋ ಮನುಷ್ಯನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಂಕರೇಜ್ ಮಾಡಬೇಕು. ಇನ್ನೇನು ಹಣಕಾಸು ಬೇರೆ ಸಹಾಯ ಮಾಡಿ ಅಂತಲ್ಲ, ಸದ್ಯಕ್ಕೆ ಎಂಕರೇಜ್ ಮಾಡಿ, ಬರೀ ಖುಷಿಪಡಿ ಸಾಕು. ಹೀಯಾಳಿಸ್ದೇನೆ ಖುಷಿಪಟ್ಟರೆ ಅಷ್ಟೇ ಸಾಕು. ಅವನು ಬೆಳೀತಾ ಹೋಗ್ತಾನೆ. ಅಷ್ಟಾದರೂ ನಾವು ಮಾಡ್ಬೋದಲ್ವ. ನಮ್ಮ ಮುಂದೆ ಬೆಳೆದಂಥ ಹುಡುಗರು ಇವತ್ತು ಯಶಸ್ಸಿನ ಉತ್ತುಂಗಕ್ಕೆ ಏರಿ ನಮ್ಮ ದೇಶಾದ್ಯಂತ ಹೆಸರು ಮಾಡಿ ಈಗ ಪ್ರಪಂಚದಾದ್ಯಂತ ಹೆಸರು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ
ಅದನ್ನು ಮನಸಾರೆ ಖುಷಿ ಪಡುವಂಥ ಕೆಲಸ ನಮ್ಮ ಎಲ್ಲ ಕನ್ನಡಿಗರಿಂದನೂ ಆಗಬೇಕು. ಇವತ್ತು ರಿಷಬ್ ಶೆಟ್ಟಿ ಆಗಲಿ, ರಾಜ್ಬಿ ಶೆಟ್ಟಿ ಆಗಲಿ, ನಮ್ಮ ಯಶ್ ರಾಕಿಂಗ್ ಸ್ಟಾರ್ ಯಶ್ ಆಗಲಿ, ಸುದೀಪ್ ಅವರಾಗಲಿ, ಮತ್ತು ಶಿವಣ್ಣ ಆಗಲಿ, ಧ್ರುವ ಸರ್ಜಾ ಆಗಲಿ, ಎಲ್ಲರ ಚಿತ್ರಗಳು ನಮ್ಮ ಗಡಿ ದಾಟಿ ಹೊರಗೆ ಹೋಗಿ ಯಶಸ್ವಿ ಆಗ್ತದವಲ್ಲ. ಈ ಒಂದು ಸಮಯವನ್ನು ಖುಷಿ ಪಡಬೇಕು ಮತ್ತು ಖುಷಿ ಪಡೋಣ. ಮತ್ತೇನಪ್ಪ ಅಂದರೆ, ಈ ಟಿ ವಿ ಇಂಟ್ರೊಡ್ಯೂಸ್ ಆಯ್ತಲ್ವ, ಟಿ ವಿ ಬಂತು, ಅಲ್ಲಿಗೆ ನೇರವಾಗಿ ಹೊಡ್ತ ಬಿದ್ದಿದೆ ಚಿತ್ರರಂಗಕ್ಕೆ. ನಿಮಗೆ ಗೊತ್ತಿಲ್ಲ, ನೀವೇ ಯೋಚನೆ ಮಾಡಿ. ಈಗ 30 ವರ್ಷದ ಹಿಂದೆ ಇದ್ದ ಚಿತ್ರರಂಗ ಮತ್ತು ಅವತ್ತಿನ ಪ್ರೇಕ್ಷಕರ ಒಂದು ಸಂಖ್ಯೆ ಎಷ್ಟಿತ್ತು, ಇವತ್ತು ಚಿತ್ರರಂಗಕ್ಕೆ ಬಂದು ಚಿತ್ರವನ್ನು ನೋಡುವಂಥ ಪ್ರೇಕ್ಷಕರ ಸಂಖ್ಯೆ ಎಷ್ಟಿದೆ? ಭಾಳ ವ್ಯತ್ಯಾಸ ಆಗಿದೆ. ಟಿ ವಿ ಬಂದು ದಿನ ಧಾರಾವಾಹಿಗಳು 35ರಿಂದ 40 ಧಾರಾವಾಹಿಗಳು ಈ ಟಿ ವಿಯಲ್ಲಿ ಪ್ರಸಾರ ಆಗ್ತವೆ. ಅದರ ನೇರ ಹೊಡೆತ ಬಿದ್ದಿದ್ದೇ ಚಿತ್ರರಂಗಕ್ಕೆ. ನಮ್ಮ ಕನ್ನಡ ಅಂತಲ್ಲ, ಇಡೀ ನಮ್ಮ ಭಾರತ ಚಿತ್ರರಂಗಕ್ಕೆ ಅದರ ನೇರ ಹೊಡೆತ ಬಿತ್ತು. ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾದಂಥ ವಿಚಾರ. ಇತ್ತೀಚೆಗೆ ಈಗ ಒಂದು 4-5 ವರ್ಷದಿಂದ ಚಿತ್ರರಂಗ ಚೇತರಿಕೆ ಕಂಡು ಮತ್ತೆ ಆ ಟಿ ವಿಯನ್ನು ಮೀರಿ ಆ ಜನ ಚಿತ್ರರಂಗಕ್ಕೆ ಬಂದು ಚಿತ್ರವನ್ನು ನೋಡುವಂಥ ಒಂದು ಸನ್ನಿವೇಶ ಸೃಷ್ಟಿ ಆಗ್ತಾಯಿದೆ. ಅದನ್ನು ಚಿತ್ರರಂಗದ ಪರವಾಗಿ ಪ್ರತಿಯೊಬ್ಬರೂ ಅದನ್ನು ಉತ್ತೇಜಿಸಬೇಕು. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಕಾಂತಾರ, KGF, ಮತ್ತು ರಾಜ್ಬಿ ಶೆಟ್ಟಿ ಅವ್ರದ್ದು ಸೂ ಫ್ರಮ್ ಸೂ, ಅವರು ಕೆಲವೊಂದು ಚಿತ್ರಗಳು ಯಶಸ್ವಿಯಾಗಿ ಚಿತ್ರರಂಗಕ್ಕೆ ಮತ್ತೆ ಪ್ರೇಕ್ಷಕರು ಬಂದರು. ಈ ಪದ್ಧತಿ ಇದು ಮತ್ತೆ ಹೀಗೆ ಮುಂದುವರಿಬೇಕು. ಈ 1-2 ಚಿತ್ರ ಅಥವಾ 3-4 ಚಿತ್ರಕ್ಕೆ ಸೀಮಿತ ಆಗಿರಬಾರ್ದು. ಮತ್ತೆ ಈಗಂತೂ ಒಳ್ಳೆ ಚಿತ್ರಗಳೇ ಬರ್ತಾಯಿದ್ದಾವೆ. ಈಗ ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋ ಲೆವೆಲ್ಗೆ ಕನ್ನಡ ಚಿತ್ರರಂಗ ಚಿತ್ರಗಳನ್ನ ಕೊಡ್ತಾಯಿದೆ. ಆ್ಯಕ್ಚುಲಿ ಈಗ ಒಂದು 4-5 ವರ್ಷದಿಂದ ಇದು ಹೆಂಗಪ್ಪ ಅಂದ್ರೆ ಹಾಲಿವುಡ್ ಲೆವೆಲ್ಗೆ, ಬರೀ ನಮ್ಮ ಬಾಲಿವುಡ್ ಲೆವೆಲ್ಗೆಲ್ಲ, ಈಗ ಹಾಲಿವುಡ್ ಲೆವೆಲ್ಲಿಗೆ ಕಾಂಪಿಟೇಷನ್ ಮಾಡಿ ಚಲನಚಿತ್ರವನ್ನು ತಯಾರಿಸಲೇಬೇಕಾದಂಥ ಪರಿಸ್ಥಿತಿ ಇದೆ. ಅದನ್ನು ಇವಾಗ ಮಾಡ್ತಾ ಇದ್ದಾರೆ. ಸೊ ನಾವು ಕನ್ನಡಿಗರಾಗಿ ನಮ್ಮ ಚಿತ್ರರಂಗದ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸುವಂಥರಾಗಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಬೆಳಿಬೇಕು ಅಂದರೆ ಇದು ಒಂದು ಬೆಳಿಲೇಬೇಕು, ಉಳಿಲೇಬೇಕು. ಸೊ ಕೆಟ್ಟ ಚಿತ್ರ ಬಂದರೆ ಬೇಡ ಬಿಡಿ, ಒಳ್ಳೆ ಚಿತ್ರ ಬಂದಾಗ ಎಂಕರೇಜ್ ಮಾಡಬೇಕು. ಅದು ಈ ಟಾಕ್ಸಿಕ್ ಈ ಜನಸಂದಣಿ ನೋಡಿದಾಗ ನಮಗೆ ನಿಜವಲ್ಲೂ ಆ ನೆನಪು ಬರ್ತಾಯಿದೆ. ಮತ್ತು ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ಬೇಕು ಅಂದರೆ, ನಾವೆಲ್ಲ ಈಗ ಒಂದು 30 ವರ್ಷದ ಹಿಂದೆ, 30-35 ವರ್ಷದ ಹಿಂದೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಕಾಲ ಏನಿತ್ತಲ್ವ, ಆವಾಗ ಬ್ಲಾಕ್ ಟಿಕೆಟ್ ನೋಡ್ತಾಯಿದ್ವಿ. ಬ್ಲಾಕ್ ಟಿಕೆಟ್ ಮಾರೋದನ್ನು, ಬ್ಲಾಕ್ ಟಿಕೆಟ್ ಮಾರಿ ಜೀವನ ನಡೆಸೋರು ಒಂದು ಗುಂಪೇ ಇತ್ತು. ಅದು ಸನ್ನಿವೇಶ ಅವಾಗ ನೋಡ್ತಾಯಿದ್ವಿ. ಯಾವಾಗ ಈಗ ಒಂದು 30 ಇಯರ್ಸ್ ಈ ಟಿ ವಿ ಎಂಟ್ರಿಯಿಂದ ಏನಾಯಿತು, ಅದು ಬಂದ ಮೇಲೆ ಚಿತ್ರರಂಗ ತುಂಬ ಪ್ರಶ್ನೆ ಅಲ್ಲ, ಅರ್ಧ ಸಹಿತ ತುಂಬಂಗಿಲ್ಲ. ಇನ್ನು ಬ್ಲಾಕ್ ಟಿಕೆಟ್ ಎಲ್ಲಿಂದ ಬಂತು? ಅದು ನಾನು ಈ ಟಾಕ್ಸಿಕ್ ಈ ಚಿತ್ರದಲ್ಲಿ ಬ್ಲಾಕ್ ಟಿಕೆಟ್ ಮಾರೋದು ನೋಡಿ ನನಗೆ ನೆನಪು ಬಂತು. ಈ ಆಸಕ್ತಿ ಇದು ಒಂದೇ ಚಿತ್ರಕ್ಕಲ್ಲ, ಮುಂದೆ ಬರುವಂಥ ಎಲ್ಲ ಒಳ್ಳೊಳ್ಳೆ ಚಿತ್ರಗಳಿಗೆ ಮುಂದುವರಿಲಿ. ಮತ್ತು ಪ್ರೇಕ್ಷಕರು ಸಹಿತ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿ, ಏನೇ ಅಂದರೂ ಥಿಯೇಟ್ರಲ್ಲಿ ನಾವು ನೋಡಿ ಅದು ಖುಷಿ ಪಡೋಂಥ ಖುಷಿನೇ ಬೇರೆ.
ನಾವು ಟಿ ವಿಯಲ್ಲೋ ಮೊಬೈಲಲ್ಲೋ ನೋಡಿದರೆ ಅದು ಏನು ಅನಿಸುತ್ತೆ ಏನೋ ಅದೇನಂತಾರಲ್ಲ ನ್ಯಾಮಕವಸ್ತೆ ಏನೋ ಊಟ ಮಾಡಬೇಕು ಅಂತ ಊಟ ಮಾಡಿರ್ತೀವಲ್ಲ ಆ ಥರ ನಿಜವಲ್ಲೂ ಆಸ್ವಾದಿಸಿ ಊಟ ಮಾಡೋ ಒಂದು ಫೀಲಿಂಗ್ ಬರಬೇಕು. ಒಂದು ಆ ಒಂದು ರುಚಿ ಸಿಗಬೇಕಂದ್ರೆ ಚಿತ್ರರಂಗ ಸಿನಿಮಾ ನೋಡಿದ್ದ ಒಂದು ಖುಷಿ ಸಿಗ್ಬೇಕಂದ್ರೆ ಅದು ಚಿತ್ರರಂಗದಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದರೆ ಅದೇನು ಖುಷಿ ಸಿಗುತ್ತೆ ಅದನ್ನು ಅನುಭವಿಸ್ಬೇಕು. ಆವಾಗಲೇ ಅದು ಖುಷಿಯನ್ನು ಪಡೋದಕ್ಕಾಗುತ್ತೆ. ನಾವು ಮೊಬೈಲಲ್ಲಿ ಹಿಂಗೆ ನೋಡೋದು ಅದೇನು ಖುಷಿ ಸಿಗುತ್ತೆ? ಟಿ ವಿಯಲ್ಲಿ ನೋಡೋದು, ಟಿ ವಿಯಲ್ಲಿ ಏನು ಖುಷಿ ಸಿಗುತ್ತೆ? ಈ ಜನಗುಂಪಲ್ಲಿ ಥಿಯೇಟ್ರಲ್ಲಿ ಏನು ನೋಡ್ತೀವಲ್ವ ಆ ಖುಷಿನೇ ಬೇರೆ. ಅದು ಮತ್ತೆ ಮುಂದುವರಿಲಿ, ನಮ್ಮ ಚಿತ್ರರಂಗ ಬೆಳೀಲಿ, ಮತ್ತು ಎಲ್ಲ ಕಲಾವಿದರಿಗೂ ಒಂದು ಈ ಒಂದು ಅಭಿಮಾನಿಗಳ ಅಭಿಮಾನ ಸಿಗಲಿ ಅಂತ ಆಸೆ ಪಡೋಣ. ಮತ್ತು ನಿಜವಾಗ್ಲೂ ಯಶ್ ಅವರ ಈ ಚಿತ್ರ ಭಾಳ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಪ್ರೇಕ್ಷಕರು ಬನ್ನಿ ನೋಡಿ ಆಶೀರ್ವದಿಸಿ ಮತ್ತು ಕನ್ನಡಿಗರಾಗಿ ಹೆಮ್ಮೆ ಪಡಿ. ಪ್ರಪಂಚದಾದ್ಯಂತ ಇವತ್ತು ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಅದನ್ನು ಮುಕ್ತ ಕಂಠದಿಂದ ನಾವೇ ಹೊಗಳ್ಬೇಕು. ನಾವು ಕನ್ನಡಿಗರಾಗಿ ನಾವೇ ಹೆಮ್ಮೆ ಪಡೆದಿದ್ದರೆ ಮತ್ತು ಬೇರೆ ಬೇರೆ ಭಾಷೆಯವರು ಇನ್ನೇನು ಮಾಡೋದಕ್ಕೆ ನಮ್ಮನ್ನು ನೋಡಿ ಅಣಗಿಸೋವಂಥ ಅಂಥ ರೀತಿ ಆಗುತ್ತೆ. ಅದು ಬೇಡ. ನಾವು ನಮ್ಮ ಕನ್ನಡಿಗರಿಗೆ, ನಮ್ಮ ಹುಡುಗರಿಗೆ, ನಮ್ಮ ಮುಂದೆ ಬೆಳೆದಂಥ ನಮ್ಮ ಹೀರೋಗಳಿಗೆ ನಾವು ಬೆನ್ತಟ್ಟುವಂಥ ಕೆಲಸ ಮಾಡಬೇಕು. ಆ ಕೆಲಸ ಮಾಡೋಣ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪಿಕ್ಚರು. ಮತ್ತು ಇನ್ನೂ ಇದರ ಮುಂದಿನ ಕಂತನ್ನು ಮಾಡೋಣ ಅನ್ನೋದಂತೂ ಇದೆ. ನೋಡಿ ಎಷ್ಟು ಜನ ಅಭಿಮಾನಿಗಳು. ನನ್ನ ಪ್ರಕಾರ ಇದು ಒಂದು ಪ್ರಾರಂಭ. ಈ ಪ್ರಾರಂಭ ಇದೇ ರೀತಿ ಯಶಸ್ಸು ಮುಂದುವರಿಲಿ. ಈ ವರ್ಷದಲ್ಲಿ ಬರುವಂಥ ನಮ್ಮ ಎಲ್ಲ ಕನ್ನಡ ಚಿತ್ರರಂಗಕ್ಕೂ ಇದೇ ಯಶಸ್ಸು ಸಿಗಲಿ. ಮತ್ತು ಮುಂದೆ ಒಳ್ಳೊಳ್ಳೆ ಚಿತ್ರಗಳು ತಯಾರಾಗಲಿ ಎಂದು ಆಶಿಸೋಣ.